ಯುದ್ಧಕ್ಕೆ ಪಾಕಿಸ್ತಾನದಲ್ಲಿ ಮದ್ದುಗುಂಡುಗಳೇ ಇಲ್ಲ, ಸೈನಿಕರು ಸಮರ್ಥರೂ ಇಲ್ಲ. ಇದ್ದ ಸೈನಿಕರು ಸೈನ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಸೈನ್ಯದ ಸೈನ್ಯಾಧಿಕಾರಿ ಮುಖ್ಯಸ್ಥನೇ ಕಣ್ಮರೆಯಾಗಿದ್ದಾರೆ. ಹೀಗಿದ್ದಾಗ ಇಂಥ ದಯನೀಯ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅವರ ಮಾತುಗಳನ್ನು ಕೇಳಬೇಕು, ಅವರ ದಿಮಾಕಿನ ಅಹಂಕಾರದ ಮಾತುಗಳನ್ನು ಕೇಳಬೇಕು. ಹೊಟ್ಟೆಗಿಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಜುಟ್ಟಿಗೆ ಮಲ್ಲಿಗೆ ಬೇಕು ಎನ್ನುವ ನಿಟ್ಟಿನ ಪ್ರಯತ್ನ ಇದು ಪಾಕಿಸ್ತಾನದ್ದು. ಪಾಕಿಸ್ತಾನನ ಒಡೆದುರುಳಿಸೋಕ್ಕೆ 4 ದಿನ ಸಾಕು, 4 ದಿನವೂ ಬೇಕಿಲ್ಲ. ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಬೆಂಬಲ ಕೊಡುವಂಥ ದೇಶಗಳಾವೂ ಇಲ್ಲ. ಹೀಗಿರುವಾಗ ನಾವು ಅಣುಬಾಂಬ್ ಹಾಕ್ತೇವೆ. ಕೇವಲ ಅಣುಬಾಂಬ್ ಪಾಕಿಸ್ತಾನದಲ್ಲೇ ಇದೆ ಎನ್ನುವ ಭ್ರಮೆಯಲ್ಲಿ ಪಾಕಿಸ್ತಾನ ಇದೆ. ಅಣುಬಾಂಬ್ ಹಾಕ್ಬಿಡ್ತೀವಿ ನಾವು ಅಂತ ಇಲ್ಲೆಲ್ಲ ಕೈ ಕೆಟ್ಟು ಕೂತಿದ್ದಾರೆ. ನಾನು ಬಳೆ ಹಾಕಿದ್ದಾರೆ ಅಂತ ಯಾವ ಕಾರಣಕ್ಕೂ ಕೂಡ ಅವಮಾನ ಮಾಡುವಂಥ ಕೆಲಸ ಮಾಡೋದಿಲ್ಲ. ಇಲ್ಲಿ ಯಾರೂ ಕೂಡ ಕೈ ಕೆಟ್ಟು ಕುಳಿತಿಲ್ಲ. ನಿಮ್ಮ ಹಾಗೆ ಸೈನಿಕರು ಓಡ್ ಹೋಗಿಲ್ಲ. ವೀರರು ಧೀರರು ಇರುವಂಥ ದೊಡ್ಡ ಸೈನ್ಯ ಬಲ ನಮ್ಮದಿದೆ. ಹೀಗಿದ್ದಾಗ ಪಾಕಿಸ್ತಾನ ಹೇಳ್ತಾ ಇದೆ ನಾವು ಅಣುಬಾಂಬ್ ಹಾಕ್ತೇವೆ. ಇವರಿಗೆ ಸೈನ್ಯದಲ್ಲಿರುವಂಥ ಸಂಖ್ಯೆ ಲೆಕ್ಕಕ್ಕಿಲ್ಲುವಂತೆ, ಜೊತೆಗೆ ಇರುವಂಥ ಅಳಿದುಳಿದ ಸೈನಿಕರ ಸಾಮರ್ಥ್ಯತೆ ಬಗ್ಗೆ ಕೇಳಿದ್ರೆ ಅದು ಕೂಡ ನಮಗೆ ಬೇಕಾಗಿಲ್ಲ, ನಾವು ಹೆಂಗೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ರಾಯಭಾರಿ ತಲೆ ಕೆಟ್ಟಿದೆ ಅವನಿಗೆ ಅಂತ ಕಾಣಿಸುತ್ತೆ. ಅವನ ಹೆಸರು ಮೊಹಮ್ಮದ್ ಖಾಲಿದ್ ಜಮಾಲಿ ಅಂತ. ಮೊಹಮ್ಮದ್ ಖಾಲಿದ್ ಜಮಾತಿ. ಈ ಜಮಾಲಿ ಇಂಥ ಬುರುಡೆ ಬಿಡ್ತಾ ಭಾರತಕ್ಕೇನೋ ಭಯ ಹುಟ್ಟು ಹಾಕ್ತೀವಿ ನಾವು ಅಂತ ಬಿಲ್ಡಪ್ ಇದು. ಹೀಗೆ ಹೇಳ್ಬಿಟ್ರೆ ಪಾಕಿಸ್ತಾನವನ್ನು ನೋಡಿ ಭಾರತ ಹೆದರು ಬಿಡುತ್ತಾ? ಕೇವಲ ಮಾತಿನಿಂದ ಭಯ ಹುಟ್ಟು ಹಾಕುವಂಥ ಕೆಲಸ ಇದು, ಹೇಳಿಕೆಗಳಿಂದ ಭಯ ಹುಟ್ಟಿಸುವಂಥ ಕೆಲಸ ಇದು. ಕೈಯಲ್ಲಾಗದೆ ಹೋದರೂ ಕೂಡ ಬಾಯಿ ಮಾತಿನಿಂದ ಅದನ್ನು ಹಿಮ್ಮೆಟ್ಟಿಸ್ತೀವಿ ಅಂತ ಹೇಳಿ ಭ್ರಮೆಯಲ್ಲಿರುವಂಥ ಪಾಕಿಸ್ತಾನ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದೆ. ನಮಗೆ ಸಂಖ್ಯಾಬಲ ಬೇಕಿಲ್ಲ, ಸೈನಿಕರ ಸಂಖ್ಯೆ ಇಲ್ಲ ಅಂತ ಹೇಳಿದ್ರೆ ಇದನ್ನು ಸ್ಫೋಟಿಸುವ ಜನರಾದರೂ ಬೇಕಾಗ್ತಾರಲ್ಲ. ಮತ್ತು ನಾವು ಸಾಂಪ್ರದಾಯಿಕವಾಗಿ ಜೊತೆಗೆ ಪರಮಾಣು ನ್ಯೂಕ್ಲಿಯರ್ ಅಟೋಮ್ ಬಾಂಬ್ಗಳನ್ನು ಬಳಸಿ ನಾವು ಶಕ್ತಿಯನ್ನು ಬಳಸ್ತೇವೆ ಅಂತ ಹೇಳಿದ್ದಾರೆ. ಜನರ ಬೆಂಬಲವನ್ನು ಪಡೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸೈನ್ಯ ಇಲ್ಲದೆ ಹೋದರೂ ಕೂಡ ಜನರ ಬೆಂಬಲದೊಂದಿಗೆ ನಾವು ಸಶಸ್ತ್ರ ಪಡೆಯ ಪ್ರತಿಕ್ರಿಯೆ ಕೊಡ್ತೀವಿ ಅಂತ, ಜೊತೆಗೆ ಪೂರ್ಣ ಶಕ್ತಿ ಮತ್ತು ಸಾಮರ್ಥ್ಯದೊಂದಿಗೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಇವರ ಮಾತುಗಳನ್ನು ಕೇಳ್ತಾ ಇದ್ದರೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅನಿಸುತ್ತೆ. Pakistan, we do not get involved into this debate of numerical strength. We in Pakistan will use the full spectrum of power, both conventional and nuclear. And I'll stop there. Well, when it comes to India and Pakistan, we do not get involved into this debate of numerical strength. We in Pakistan will